ಹಲೋ ಎವ್ರಿವನ್, ಡೇ 37 ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ. ಇವತ್ತು ರೆಸ್ಟ್ ಡೇ. ಸೊ ಇವತ್ತು ನಂದು ವಾರ್ಮಪ್ನ ಆ್ಯಂಡ್ ಸ್ಟ್ರೆಚಿಂಗ್ನ ನಮ್ಮ ಮನೆ ಮೇಲೇ ಕಂಪ್ಲೀಟ್ ಮಾಡ್ಕೊಂಡೆ. ಈ ಸಂಡೇ ಅನ್ನೋದು ಯಾರು ಕಂಡಿಡ್ತಾರೆ ಗೊತ್ತಿಲ್ಲ. ಸಂಡೇ ಬಂತಂದ್ರೆ ಎಲ್ಲ ಫುಲ್ ಲೇಜಿ ಆಗಿಬಿಡ್ತೀವಿ. ನಾ ಹೆಂಗೆ ಹೇಳತ್ತೇನೆ ಅಂತ ಹೇಳಿದ್ರೆ, ಏನು ಮಾಡ್ಬೇಕಂತ ಹೇಳಿರ್ತೀವಿ, ಏನು ಮಾಡೋಕ್ಕಾಗಂಗಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ ಆ್ಯಂಡ್ ಹೋಲ್ ಡೇ ಏನು ಮಾಡ್ಬೇಕು ಅನ್ಕೊಂಡಿರ್ತೀವಿ, ಒಂದೂ ಕೆಲಸ ಆಗಂಗಿಲ್ಲ. ಏನು ಬಿಡ ಸಂಡೇ ಐತಲ್ಲ ಅಂತೇಳಿ ಫುಲ್ ಎಲ್ಲ ಕೆಲಸನೂ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಡೇ ಸ್ಪೆಂಡ್ ಆದಮೇಲೆ ಏನು ಮಾಡೋಕೆ ಬರೋಂಗಿಲ್ಲ, ಏನು ಅಂದ್ಕೊಂಡಿದ್ದೆ ಇವತ್ತು ಕೆಲಸನ ಆಗಲಿಲ್ಲ ಅಂಥೇಳಿ ರಿಗ್ರೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಇರಲಿ, ಕಭಿ ಕಭಿ ಹೋತೆ रहता है. ನಾನು ಇವತ್ತು ಬೆಳಗ್ಗೆ ಚರ್ಚಿಗೆ ಹೋಗೋದಿತ್ತು. ಸೊ ಅದ್ರ ಸಂಬಂಧ ಪಟ್ ರೆಡಿಯಾಗಿ ಚರ್ಚಿಗೆ ಹೋಗಿ ಬಂದೆ. ನಾನು ಜಿಮ್ ಜಾಯ್ನ್ ಆಗಿ ನನಗೆ ಇನ್ನೂ ಒಂದು ಏನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನನಗೆ ಡ್ರೆಸ್ ಮೊದಲು ಭಾಳ ಕೆಟ್ಟ ಒಂಥರ ಎಲ್ಲ ಕಡೆ ಫ್ಯಾಟಿ ಆಗಿ ಸೆಟ್ ಆಗ್ತಿತ್ತು. ಬಟ್ ಈಗ ನಾನು ಒಂದು ಶೇಪ್ ಒಳಗಿರೋ ಸಂಬಂಧ ಡ್ರೆಸ್ ನನಗೆ ಭಾಳ ಚಲೋ ಕೊಂದಿರ್ತಾವೆ. ಅದಕ್ಕೆ ನೀವು ಜಿಮ್ ಜಾಯ್ನ್ ಆಗ್ರಿ ಆ್ಯಂಡ್ ನಿಮ್ಮ ಬಾಡಿನ ಒಂದು ಶೇಪ್ ಒಳಗೆ ಇಟ್ಕೋರಿ. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾ ಚರ್ಚಿಗೆ ಹೋಗಿ ಬಂದೆ. ಇವು ನರ ನೋಡ್ರಿ ನನ್ನ ಕೈಯಾಗ, ಯಾರು ಇಲ್ಲಾರ್ದಾಗ ಹಂಗೆ ಎದ್ದು ಹೊಳಿತಿರ್ತಾವೆ. ಎಲ್ಲರೂ ಇದ್ದಾಗ ಒಂದು ನರನ ಇಲ್ಲ ಅನ್ನೋರಂಗೆ ಕಾಣಿಸ್ತಾವೆ. ಇವತ್ತಿಗಿಷ್ಟ, ಮತ್ತು ನಾಳೆ ಸಿಗೋಣಂತ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. खत्म, बाय बाय, टाटा, गुड बाय, गया.